ಸ್ಪೈಡರ್ ನಾಯರ್ ಈ ಕ್ಯಾರೆಕ್ಟರು 2008ರಲ್ಲಿ ಬಂದಂತ ಸ್ಪೈಡರ್ ನಾಯರ್ ಅನ್ನುವಂತ ಕಾಮಿಕ್ ಬುಕ್ಸ್ ಅಲ್ಲಿ ಮೊದಲ ಬಾರಿಗೆ ನಮಗೆ ಕಾಣಸಿಗುತ್ತೆ. 1930ನೇ ಕಾಲಘಟ್ಟದಲ್ಲಿ ಸ್ಥಾಪಿತವಾಗಿರುವಂತ ಈ ಸ್ಪೈಡರ್ ಮ್ಯಾನ್ ನಾಯರ್ ನ ಕತೆ ನಮ್ಮ ಫ್ರೆಂಡ್ಲಿ ನೇಬರ್ಹುಡ್ ಸ್ಪೈಡರ್ ಮ್ಯಾನ್ ಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಈ ಸ್ಪೈಡರ್ ಮ್ಯಾನ್ ನಾಯರು ನಾಟ್ ಎ ಫ್ರೆಂಡ್ಲಿ ನೇಬರ್ಹುಡ್ ಸ್ಪೈಡರ್ ಮ್ಯಾನ್ ಅಥವಾ ಒಬ್ಬ ಟೀನೇಜ್ ಹುಡುಗ ಅಲ್ಲ, ಸೈನ್ಸ್ ಸ್ಟೂಡೆಂಟ್ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಅನ್ನುವಂತ ಪದಕ್ಕೆ ವಿರುದ್ಧವಾಗಿ ನಿಂತಿರುವಂತ ವಿಜಿಲ್ಯಾಂಟಿ. ಈತ ಬರೀ ಅನ್ಯಾಯದ ವಿರುದ್ಧ ಹೋರಾಡುವಂತ ಕ್ರಾಂತಿಕಾರಿ ಅಷ್ಟೇ ಅಲ್ಲ, ಒಬ್ಬ ಸೂಪರ್ ಡಿಟೆಕ್ಟಿವ್. ನಮ್ಮೆಲ್ಲ ಸ್ಪೈಡರ್ ಮ್ಯಾನ್ ಗಳ ಹಾಗೆ ಸೂಪರ್ ಹ್ಯೂಮನ್ ಸ್ಟ್ರೆಂತ್, ಡ್ಯೂರಾಬಿಲಿಟಿ, ಸ್ವಿಂಗು, ಟಿಂಕ್ಲಿಂಗು ಎಲ್ಲ ಇದೆ. ಅದ್ರ ಜೊತೆ ನೈಟ್ ವಿಷನ್ ಕೂಡ ಇದೆ. ಹಾಗೆ ನಮ್ಮ ಸ್ಪೈಡರ್ ನಾಯರ್ ತುಂಬಾ ಕ್ರೂರಿ. ಸೊ ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮ್ಗೆ ನಮ್ಮ ಅಮೆಜಾನ್ ಪ್ರೈಮ್ ವಿಡಿಯೋದವರು ಮಾಡ್ತಾ ಇರುವಂತಹ ಸ್ಪೈಡರ್ ನಾಯರ್ ಸೀರೀಸ್ ನ ಟ್ರೈಲರ್ ಬ್ರೇಕ್ ಡೌನ್ ಜೊತೆ ಸ್ಪೈಡರ್ ಮ್ಯಾನ್ ನಾಯರ್ ನ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಸ್ಪೈಡರ್ ಮ್ಯಾನ್ ನಾಯರ್ ಕಡೆ ಹೋಗೋಣ. ಸ್ಪೈಡರ್ ನಾಯರ್ ಅನ್ನೋದು ಆ ಸಿನಿಮಾದ ಅಥವಾ ಆ ಸೀರೀಸ್ ನ ಟೈಟಲ್. ನಾನು ಯಾಕೆ ಸ್ಪೈಡರ್ ಮ್ಯಾನ್ ನಾಯರ್ ಅಂತ ಹೇಳ್ತಾ ಇದೀನಿ ಅಂದ್ರೆ, ನಾಯರ್ ಅನ್ನೋದು ಒಂದು ಸಿನಿಮ್ಯಾಟಿಕ್ ಎಫೆಕ್ಟ್. 1930s ಅಲ್ಲಿ ಅಥವಾ ಈಗಲೂ ಕೂಡ ಕೆಲವು ಸಿನಿಮಾಗಳಲ್ಲಿ ಈ ನಾಯರ್ ಎಫೆಕ್ಟ್ ನ ಯಾಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಕ್ರೈಮ್ ಮತ್ತೆ ಸಸ್ಪೆಕ್ಷನ್ ನ ಒಂದು ಸಿನಿಮ್ಯಾಟಿಕ್ ಎಫೆಕ್ಟ್ ಅಲ್ಲಿ ತೋರಿಸೋದಕ್ಕೆ. ಎಕ್ಸಾಂಪಲ್, ಉಳಿದವರು ಕಂಡಂತೆ ಮೂವಿಯಲ್ಲಿ ರಿಷಬ್ ಶೆಟ್ಟಿ ಅವರ ಬ್ಯಾಕ್ ಗ್ರೌಂಡ್ ಸ್ಟೋರಿ ಬರುತ್ತಲ್ಲ, ಅದು ಕಂಪ್ಲೀಟ್ ಆಗಿ ನಾಯರ್ ಎಫೆಕ್ಟ್ ಇಂದ ಶೂಟ್ ಮಾಡಿರುವಂತಹ ಒಂದು ಸೀನ್ ಆಗಿರುತ್ತೆ. ಯಾಕೆ ಅದನ್ನ ನಾಯರ್ ಅಲ್ಲೇ ಶೂಟ್ ಮಾಡಿದ್ರು ಅಂತಂದ್ರೆ, ಆ ಬ್ಲಾಕ್ ಅಂಡ್ ವೈಟ್ ಸೀನ್ ತೋರಿಸಿದಾಗ ಅಲ್ಲೊಂದು ಥ್ರಿಲ್ಲರ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಕುತೂಹಲ ಹೆಚ್ಚಿಗೆ ಆಗುತ್ತೆ. ಅದರಿಂದ ಕೆಲವು ಸೀನ್ ಗಳನ್ನ ನಾಯರ್ ಎಫೆಕ್ಟ್ ಇಂದ ಈಗಿನ ಸಿನಿಮಾಗಳು ಕೂಡ ತೋರಿಸ್ತಾರೆ. ಸಿಂಪಲ್ ಆಗಿರಬೇಕು ಅಂದ್ರೆ, ನಾಯರ್ ಅಂತಂದ್ರೆ ಬ್ಲಾಕ್ ಅಂಡ್ ವೈಟ್. ಈವನ್ ಫ್ರೆಂಚ್ ಅಲ್ಲಿ ನಾಯರ್ ಅಂದ್ರೆ ಬ್ಲಾಕ್ ಅಂತಾನೆ ಅರ್ಥ. ಸೊ ಈಗ ನಾವು ನಮ್ಮ ಟೀಸರ್ ಕಡೆ ಬರೋಣ. ನಾವು ನಮ್ಮ ನಿಕೋಲಸ್ ಕೇಜ್ ಅವರನ್ನ ಅಂದ್ರೆ ಪೀಟರ್ ಪಾರ್ಕರ್ ಅನ್ನ ಟ್ರೂ ಡಿಟೆಕ್ಟಿವ್ ಆಗಿ ಸೀರಿಯಸ್ ಟೋನ್ ಅಲ್ಲಿ ಸ್ಲೋ ಆಗಿ ನಡ್ಕೊಂಡ್ ಬರೋದನ್ನ ನೋಡ್ತೀವಿ. ಹಾಗೆ ನಡ್ಕೊಂಡು ಹೋಗೋದನ್ನ ಕೂಡ ನೋಡ್ತೀವಿ. ಹಾಗೆ ನೆಕ್ಸ್ಟ್ ಶಾಟ್ ಅಲ್ಲಿ ನಾವು ನಮ್ಮ ಸ್ಪೈಡರ್ ಮ್ಯಾನ್ ನ ಕಂಪ್ಲೀಟ್ ಫೇಸ್ ಮಾಸ್ಕ್ ಅನ್ನ ನೋಡ್ತೀವಿ. ಆಸ್ ಇಟ್ ಈಸ್ ಇನ್ ದ ಕಾಮಿಕ್ಸ್, ಇದು ಕೂಡ ಕಂಪ್ಲೀಟ್ ಆಗಿ ಬ್ಲಾಕ್ ಸ್ಟ್ರೈಪ್ಸ್ ನೇ ಹೊಂದಿರುವಂತಹ ಮಾಸ್ಕ್ ಆಗಿರುತ್ತೆ. ಅದೇ ಆಟು, ಅದೇ ಕೋಟ್ ಅನ್ನ ಹಾಕೊಂಡು ಸೂಪರ್ ಹೀರೋ ಲ್ಯಾಂಡಿಂಗ್ ಮಾಡ್ತಾರೆ ನಮ್ಮ ಸ್ಪೈಡರ್ ಮ್ಯಾನ್. ಇದಾದ್ಮೇಲೆ ನೆಕ್ಸ್ಟ್ ಶಾಟ್ ಅಲ್ಲಿ ನಾವು ಒಂದು ಚೈನೀಸ್ ಮಹಿಳೆಯನ್ನ ನೋಡ್ತೀವಿ. ಇವಳ ಹೆಸರು ಫೆಲಿಶಿಯಾ ಆರ್ಡಿ ಅಂತ, AKA ಬ್ಲಾಕ್ ಕ್ಯಾಟ್. ಹಾಗಂತ ಈ ಬ್ಲಾಕ್ ಕ್ಯಾಟ್ ನಮ್ಮ ಸ್ಪೈಡರ್ ನಾಯರ್ ಜೊತೆ ಮಿಕ್ಸ್ಅಪ್ ಆಗಿ ಲವ್ ಆಗಿ ಫ್ಯಾಮಿಲಿ ಟ್ರಾಜಿಕ್ ಸ್ಟೋರಿ ನಮ್ಗೆ ಕಾಣಸಿಗೋದಿಲ್ಲ. ಇಲ್ಲಿ ಬ್ಲಾಕ್ ಕ್ಯಾಟ್ ನಮ್ಮ ಸ್ಪೈಡರ್ ನಾಯರ್ ನ ಟ್ರಸ್ಟೇ ಮಾಡೋದಿಲ್ಲ, ಬಿಕಾಸ್ ಅವಳು ಕೂಡ ಒಬ್ಳು ಗ್ಯಾಂಗ್ಸ್ಟರ್. ಆದ್ರಿಂದ ಇಲ್ಲಿ ನಮ್ಮ ಪೀಟರ್ ಪಾರ್ಕರ್ ಈ ಫೆಲಿಶಿಯಾ ಆರ್ಡಿ ಅಥವಾ ಈ ಬ್ಲಾಕ್ ಕ್ಯಾಟ್ ಇಂದ ಬೀಳೋದಿಲ್ಲ. ಇವರಿಬ್ಬರ ಕೆಮಿಸ್ಟ್ರಿ ನಮ್ಗೆ ವರ್ಕ್ ಆಗೋದಕ್ಕೆ ಸಿಗೋದಿಲ್ಲ. ಸೊ ಡೋಂಟ್ ವರಿ ಬಾಯ್ಸ್, ನಮ್ ಬ್ಲಾಕ್ ಕ್ಯಾಟೇ ಬೇರೆ, ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಆದ್ರೆ ಈ ಬ್ಲಾಕ್ ಕ್ಯಾಟ್ ನ ಬ್ಯಾಕ್ ಸ್ಟೋರಿ ನಮ್ಮ ಬ್ಯಾಟ್ ವುಮೆನ್ ತರ. ಕನ್ಫ್ಯೂಷನ್ ಆಗ್ತಾ ಇದೆಯಾ? 1930ರಲ್ಲಿ ನ್ಯೂಯಾರ್ಕ್ ಅಲ್ಲಿ ಯಾವುದೇ ಕಾನೂನುಗಳಿರ್ಲಿಲ್ಲ. ಅದರಿಂದ ಕ್ರೈಮ್ಗಳು ತುಂಬಾ ನಡೀತಾ ಇದ್ವು. ಆ ಕ್ರೈಮ್ಗಳನ್ನು ಕೂಡ ಆರ್ಗನೈಸ್ಡ್ ಆಗಿ ಎಲ್ಲ ನಡೆಸ್ಕೊಂತ ಹೋಗ್ತಾ ಇದ್ರು. ಕಳ್ಳ ಸಾಗಾಣಿಕೆ, ದರೋಡೆ, ಕೊಲೆ, ವ್ಯಭಿಚಾರಿಕೆ, ಭ್ರಷ್ಟಾಚಾರ. ಇಂತ ಒಂದು ಕಾಲಘಟ್ಟದಲ್ಲಿ ಇಂತ ಒಂದು ಸಿಟಿಯಲ್ಲಿ ಬೆಳೆದು ದೊಡ್ಡವಳಾದಂತವಳೆ ಈ ಬ್ಲಾಕ್ ಕ್ಯಾಟ್. ಅನಾಥೆ, ಯಾರು ಕೂಡ ಈಕೆಗೆ ಸಹಾಯ ಮಾಡ್ತಾ ಇರಲಿಲ್ಲ. ಎಲ್ಲರಿಂದ ಶೋಷಣೆಗೆ ಒಳಗಾದಂತ ಬ್ಲಾಕ್ ಕ್ಯಾಟ್ ಮುಂದೆ ದೊಡ್ಡೋಳಾಗಿ ಅವಳೆ ದೊಡ್ಡ ಮಾಫಿಯಾಗಿ ಲೀಡರ್ ಆಗ್ತಾಳೆ. ಆದ್ರೆ ಬ್ಯಾಟ್ ವುಮೆನ್ ಕಳ್ಳಿ ಆಗ್ತಾಳೆ ಅಷ್ಟೇ. ಸೊ ಅದಾದ್ಮೇಲೆ ನಾವೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನ ನೋಡ್ತೀವಿ, ಬೆನ್ ಅರಿಚ್ ಅಂತ. ಇವರು ಆಂಕಲ್ ಬೆನ್ ಅಲ್ಲ, ಆಂಕಲ್ ಬೆನ್ನೇ ಬೇರೆ, ಬೆನ್ ಅರಿಚೆ ಬೇರೆ. ಇವರೊಬ್ರು ಜರ್ನಲಿಸ್ಟ್ ಅಂದ್ರೆ ಪತ್ರಕರ್ತ, ಒಬ್ಬ ಒಳ್ಳೆ ಪ್ರಾಮಾಣಿಕ ಪತ್ರಕರ್ತ. ಅಣ್ಣ ನಗರದಲ್ಲಿ ಆಗ್ತಾ ಇರುವಂತ ಎಲ್ಲಾ ಕ್ರೈಮ್ ಗಳನ್ನು ತಡಿತೀನಿ, ಅದನ್ನೆಲ್ಲ ಬೆಳಕಿಗೆ ತರ್ತೀನಿ ಅಂತ ಹೇಳಿ ತನ್ನ ಬರವಣಿಗೆಗಳಿಂದ ಆಗ್ತಾ ಇರುವಂತ ಭ್ರಷ್ಟಾಚಾರಗಳನ್ನ ಬರಿತಾ ಇದ್ದ. ಸೊ ಈ ಸೀರೀಸ್ ಅಲ್ಲಿ ನಾವು ಇವನನ್ನ ನಮ್ಮ ಸ್ಪೈಡರ್ ಮ್ಯಾನ್ ನ ಅಥವಾ ಈ ನಮ್ಮ ಪೀಟರ್ ಪಾರ್ಕರ್ ನ ಮೆಂಟರ್ ಆಗಿ ನೋಡಬಹುದು. ಇವನ್ ಟೀಸರ್ ಅಲ್ಲಿ ಕೂಡ ನಾವು ಅದನ್ನೇ ಗಮನಿಸ್ತೀವಿ. ಅವನು ನಮ್ಮ ಪೀಟರ್ ಪಾರ್ಕರ್ ನ ತುಂಬಾ ಕೇರ್ ಮಾಡ್ತಾ ಇದ್ದಾನೆ, ಅವನ ಬಗ್ಗೆ ತಿಳ್ಕೊತಾ ಇದ್ದಾನೆ, ಅವ್ನಿಗೆ ಏನಾಗಿದೆ ಅಂತ ಕೇಳ್ಕೊತಾ ಇದ್ದಾನೆ. ಸೊ ಬೆನ್ ಅರಿಚ್ ಒಬ್ಬ ಪತ್ರಕರ್ತ, ನಮ್ಮ ಪೀಟರ್ ಪಾರ್ಕರ್ ಗೆ ಸಹಾಯ ಮಾಡುವಂತವನು. ಒಂಥರ ಎಡ್ಡಿ ಬ್ರಾಕ್ ಇದನ್ನಲ್ಲ, ಆ ತರ ಅನ್ಕೊಂಡ್ರು ಏನ್ ತಪ್ಪಾಗೋದಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಶಾಟ್ ಅಲ್ಲಿ ಈ ಸೀಸನ್ ಅಲ್ಲಿ ಬರುವಂತ ಕೆಲವು ಮುಖ್ಯ ಪಾತ್ರಗಳನ್ನ ಅಥವಾ ಮುಖ್ಯ ವಿಲನ್ ಗಳನ್ನ ನಮ್ಗೆ ತೋರಿಸಿದ್ದಾರೆ. ಅದರಲ್ಲಿ ಮೊದಲನೇವರು ನಮ್ಮ ಸ್ಯಾಂಡ್ ಮ್ಯಾನ್. ಮಖದ ಮೇಲೆ ಮಣ್ಣಿದೆ, ಅದರಿಂದ ಸ್ಯಾಂಡ್ ಮ್ಯಾನ್ ಅಂತ ಹೇಳ್ತಾ ಇದ್ದೀನಿ. ಇವರು ಸ್ಯಾಂಡ್ ಮ್ಯಾನ್ ಆಗಿರ್ಬೋದು ಅಥವಾ ಬೇರೆ ಯಾರು ಬೇಕಾದ್ರೂ ಆಗಿರ್ಬೋದು, ಬಟ್ ಮುಖದ ಮೇಲೆ ಮಣ್ಣಿದೆ ಅಂದ್ರೆ ಸ್ಯಾಂಡ್ ಮ್ಯಾನ್. ಎಲೆಕ್ಟ್ರೋನ ಕಂಪ್ಲೀಟ್ ಫಾರ್ಮ್ ನಮ್ಗೆ ತೋರಿಸಿಲ್ಲ, ಬರೀ ಕೈಯಲ್ಲಿ ಬರ್ತಾ ಇರುವಂತ ಆ ಎಲೆಕ್ಟ್ರಿಕ್ ಶಾಕ್ ನಮ್ಗೆ ತೋರಿಸಿದ್ರು. ಆ ಎಲೆಕ್ಟ್ರಿಕ್ ಶಾಕ್ ಬೇರೆ ಯಾರ್ದು ಅಲ್ಲ, ನಮ್ಮ ಎಲೆಕ್ಟ್ರೋದೆ. ಅದಾದ್ಮೇಲೆ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ತೋರಿಸ್ತಾರೆ, ಅದೇ ಮೋಲ್ಟನ್ ಮ್ಯಾನ್ ಅಂತ. ನಮ್ಮ ಹ್ಯೂಮನ್ ಟಾರ್ಸ್ ತರ ಮೈ ಮೇಲೆಲ್ಲ ಬೆಂಕಿ ಹಚ್ಕೊಂಡ್ ಬಂದಿದ್ದಾರೆ. ಇವನು ಏನಾದ್ರೂ ಮುಟ್ಟಿದ್ರೆ ಅದೆಲ್ಲ ಮೇಲ್ಟ್ ಆಗುತ್ತೆ, ಅದರಿಂದ ಈತನ ಮೋಲ್ಟನ್ ಮ್ಯಾನ್ ಅಂತ ಕರೀತಾರೆ ಅಷ್ಟೇ. ನೀನ್ ಬೇರೆ ಸ್ಪೆಷಾಲಿಟಿಗಳು ಈತನ ಹತ್ರ ಏನು ಇಲ್ಲ. ಇನ್ನೊಂದ್ ಶಾಟ್ ಅಲ್ಲಿ ಒಂದು ಕ್ಯಾರೆಕ್ಟರ್ ನ ನೋಡ್ತೀವಿ, ಅರ್ಧ ಮಕ್ಕ ಕಾಸ್ಟ್ ಹಿಡ್ದೋಗದೆ, ಇನ್ನರ್ಧ ಮಕ್ಕ ಚೆನ್ನಾಗದೆ, ಇನ್ನ ಫುಲ್ ಬಾಡಿ ಸೆಟ್ಕೊಂಡಿದೆ. ಈ ಸೆಟ್ಕೊಂಡಿರೋ ಬಾಡಿಯನ್ನ ಹ್ಯೂಮನ್ ಸ್ಪೈಡರ್ ಅಂತ
ಅಂತ ಕರೀತಾರೆ. ಯಾಕಂದ್ರೆ ನೋಡೋದಿಕ್ಕೆ ಸ್ವಲ್ಪ ಸ್ಪೈಡರ್ ತರ ಕಾಣ್ತಾನೆ, ಆದ್ರಿಂದ ಈತನನ್ನ ಹ್ಯೂಮನ್ ಸ್ಪೈಡರ್ ಅಂತ ಕರೀತಾರೆ ಅಷ್ಟೇ. ಸೊ ಇವರೆಲ್ಲ ಆದ್ಮೇಲೆ ನಮ್ಮ ಮಿಸ್ಟರ್ ನೆಗೆಟಿವ್ ಕೂಡ ಮೊದಲ ಬಾರಿಗೆ ಲೈವ್ ಆಕ್ಷನ್ ನಲ್ಲಿ ನಮ್ಗೆ ಕಾಣ ಸಿಗ್ತಾ ಇದ್ದಾರೆ. ಅವರ ಸುತ್ತ ಇರುವಂತಹ ಘಟನೆಗಳು, ಅವರ ಪವರ್ ಅಂಡ್ ಎಬಿಲಿಟೀಸ್ ಗಳನ್ನ ನೋಡೋದಿಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಬಿಕಾಸ್ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಲೂ ಕೂಡ ಮಿಸ್ಟರ್ ನೆಗೆಟಿವ್ ಕಾಣ ಸಿಗ್ತಾರೆ ಅನ್ನುವಂತ ರೂಮರ್ ಅನ್ನ ನಾವೆಲ್ಲರೂ ಕೇಳ್ತಾ ಬಂದಿದೀವಿ. ಅಷ್ಟೇ ಅಲ್ಲದೆ ಸಿಲ್ವರ್ ಮೇನ್ ಕೂಡ ಈ ಸೀಸನ್ ಅಲ್ಲಿ, ಈ ಟೀಸರ್ ಅಲ್ಲಿ ನಮ್ಗೆ ಕಾಣ ಸಿಕ್ಕಿದ್ದಾನೆ. ಸಿಲ್ವರ್ ಮೇನ್ ಕೂಡ ಒಬ್ಬ ಕ್ರೂರಿ ಡಾನ್. ಸೊ ಇದಾಗಿತ್ತು ಟ್ರೈಲರ್ ಅಲ್ಲಿ ನಮ್ಗೆ ಬೇಕಾದಂತ ಕೆಲವು ಇಂಪಾರ್ಟೆಂಟ್ ಮಾಹಿತಿಗಳು. ಹಾಗೆ ಟ್ರೈಲರ್ ಅಲ್ಲಿ ನಾವು ಕಂಡಂತ ಕೆಲವು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳು. ಈ ವರ್ಷನ್ ಆಫ್ ಅವರ್ ಸ್ಪೈಡರ್ ಮ್ಯಾನ್ ಬಿಲಾಂಗ್ಸ್ ಟು ದ ಅರ್ತ್ 90214 ಯೂನಿವರ್ಸ್. ಆ ಯೂನಿವರ್ಸ್ ಅಲ್ಲಿ ನಾನು ಮೊದಲೇ ಹೇಳಿದಾಗೆ 1930ನೇ ಕಾಲಘಟ್ಟದಲ್ಲಿ ತುಂಬಾ ಕ್ರೈಮ್ಗಳು ನಡೀತಾ ಇರ್ತವೆ. ಆ ಕ್ರೈಮ್ಗಳ ವಿರುದ್ಧ ಡೈಲಿ ಬಗಲ್ ಚಾನಲ್ ಕೂಡ ತುಂಬಾ ಕೆಲಸ ಮಾಡ್ತಾ ಇರುತ್ತೆ. ಈ ಯೂನಿವರ್ಸ್ ಅಲ್ಲಿ ಆಂಟ್ ಮೇ ಒಬ್ಳು ಹೋರಾಟಗಾರ್ತಿ, ಬಡವರ ಮೇಲೆ ನಡೀತಾ ಇರುವಂತಹ ಶೋಷಣೆ ವಿರುದ್ಧ ಮಾತಾಡ್ತಾಳೆ, ನಿರಾಶ್ರಿತರಿಗೆ ಆಶ್ರಯನ ಕೊಡ್ತಾರೆ. ಹೀಗೆ ಆ ಸಿಟಿಯಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕ್ರೈಮ್ಗಳು ನಡೀತಾನೆ ಇರ್ತವೆ. ಆ ಕ್ರೈಮ್ಗಳಿಗೆಲ್ಲ ಒಬ್ಬ ಹೆಡ್ ಲೀಡರ್ ಇರ್ತಾನೆ, ಅವನೇ ನಮ್ಮ ನಾರ್ಮನ್ ಆಸ್ಬಾರ್ನ್. ಈ ಯೂನಿವರ್ಸ್ ಅಲ್ಲಿ ನಾವು ನೋಡಿದಂತ ಸೈಂಟಿಸ್ಟ್ ಮತ್ತೆ ಒಳ್ಳೆ ಇಂಟೆಲಿಜೆಂಟ್ ಆಗಿರುವಂತ ಗಾಬ್ಲಿನ್ ಆಗುವಂತಹ ನಾರ್ಮನ್ ಆಸ್ಬಾರ್ನ್ ಅಲ್ಲ, ಫುಲ್ ಮಾನ್ಸ್ಟರ್ಸ್ ರೀತಿ ಇರುವಂತಹ ಗಾಬ್ಲಿನ್. ಇವನ್ ಈ ಯೂನಿವರ್ಸ್ ಅಲ್ಲಿ ಕೂಡ ವಲ್ಚರ್ ನ ನಾವು ಸ್ಪೈಡರ್ ಮ್ಯಾನ್ ಅಕ್ರಾಸ್ ದ ಸ್ಪೈಡರ್ ವರ್ಸ್ ಅಲ್ಲಿ ನೋಡಿದ್ವಲ್ಲ, ಆ ಲೆವೆಲ್ ಡೇಂಜರಸ್ ಆಗಿರುವಂತ ವಲ್ಚರ್ ನ ನೋಡ್ತೀವಿ. ಆದ್ರೆ ಆ ವಲ್ಚರ್ ಬಾಂಬ್ ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದ. ಆದ್ರೆ ಸ್ಪೈಡರ್ ನಾಯರ್ ಕಥೆಯಲ್ಲಿ ಬರುವಂತ ಈ ವಲ್ಚರ್ ಫುಲ್ಲಿ ವ್ಯಾಂಪೈರ್. ಅಂದ್ರೆ ನಾವು ರಣಹದ್ದನ್ನ ಯಾವ ರೀತಿ ನೋಡ್ತೀವೋ ಅದೇ ರೀತಿ ಈ ವಲ್ಚರ್ ಕೂಡ ತುಂಬಾ ಕ್ರೂರಿ. ಸೊ ಇಷ್ಟೊಂದು ಬ್ರೂಟಲ್ ಆಗಿ, ಇಷ್ಟೊಂದು ಆರಿಫೈ ಆಗಿ, ಇಷ್ಟೊಂದು ಆರರ್ ಎಲಿಮೆಂಟ್ ನ ತುಂಬಿರುವಂತ ಈ ಒಂದು ಸ್ಪೈಡರ್ ನಾಯರ್ ನ ಕಥೆ ಶುರುವಾಗುತ್ತೆ ನಮ್ಮ ಜೆ ಜೊನಾ ಜೇಮ್ಸನ್ ಅವರ ಹತ್ಯಾಕಾಂಡದಿಂದ. ಅಲ್ಲೇ ನಮ್ಮ ಸ್ಪೈಡರ್ ಮ್ಯಾನ್ ಕೂಡ ಇರ್ತಾನೆ, ಅವನ ಕೈಯಲ್ಲಿ ಗನ್ ಇರುತ್ತೆ. ಆಗ ಅಲ್ಲಿಗೆ ಬಂದಂತ ಕಾಪ್ಸ್ ಗಳು ನಮ್ಮ ಸ್ಪೈಡರ್ ಮ್ಯಾನ್ ನ ನೋಡಿ, ಓ ಇವನೇ ಜೆ ಜೊನಾ ಜಾನ್ಸನ್ ನ ಕೊಂದಿದ್ದಾನೆ ಅಂತ ಹೇಳ್ತಾರೆ. ಅದು ಕೂಡ ಡೈಲಿ ಬಗಲ್ ನ್ಯೂಸ್ ಚಾನೆಲ್ ನ ಬಿಲ್ಡಿಂಗ್ ಇರುತ್ತಲ್ಲ, ಅದ್ರ ಒಳಗಡೆ ಜೊನಾ ಜೇಮ್ಸನ್ ಅವರ ಕ್ಯಾಬಿನ್ ಅಲ್ಲಿ ಈ ಹತ್ಯಾಕಾಂಡ ನಡೆದಿರುತ್ತೆ. ಸೊ ಈ ಕಾಮಿಕ್ ಬುಕ್ಸ್ ನ ಆರಂಭನೇ ಇಷ್ಟು ಆರಿಫೈಯಿಂಗ್ ಆಗಿ ಶುರುವಾಗುತ್ತೆ. ಕತೆ ಹೋಗ್ತಾ ಹೋಗ್ತಾ ಡಾರ್ಕರ್ ಆಗಿ ಹೋಗ್ತಾ ಹೋಗುತ್ತೆ. ಸೊ ಈ ಕಥೆಯಲ್ಲೇ ನಾನು ನಿಮ್ಗೆ ನಮ್ಮ ಸ್ಪೈಡರ್ ಮ್ಯಾನ್ ನಾಯರ್ ನ ಆರಿಜಿನ್ ಕಥೆಯನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಈ ಸ್ಪೈಡರ್ ನಾಯರ್ಗಳಲ್ಲೂ ಕೂಡ ತುಂಬಾ ಡಿಫ್ರೆಂಟ್ ವರ್ಜನ್ಗಳಿದ್ದಾರೆ. ಅದರಲ್ಲಿ ಪೀಟರ್ ಬೆಂಜಮಿನ್ ಪಾರ್ಕರ್ ಅನ್ನೋದು ಒಂದು ವರ್ಜನ್ ಆದ್ರೆ, ಈ ಬೆನ್ ರೈಲಿ ಅನ್ನುವಂಥದ್ದೇ ಒಂದು ಡಿಫ್ರೆಂಟ್ ವರ್ಜನ್. ಸೊ ಈ ಬೆನ್ ರೈಲಿ ಅನ್ನೋದೇನಿದೆ ಅದನ್ನೇ ನಾವು ಈ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಬರ್ತಾ ಇರುವಂತಹ ಸೀರೀಸ್ ಅಲ್ಲಿ ನೋಡುವಂತ ಒಂದು ಕ್ಯಾರೆಕ್ಟರ್. ಸೊ ಈಗ ನಾನು ನಿಮ್ಗೆ ಕಾಮಿಕ್ ಬುಕ್ ಅಲ್ಲಿ ಇರುವಂತ ನಮ್ಮ ಈ ಬೆನ್ ರೈಲಿಯ ಆರಿಜಿನ್ ಅನ್ನ ತಿಳಿಸ್ಕೊಡ್ತೇನೆ. ಆಕ್ಚುಲಿ ಆ ಬೆಂಜಮಿನ್ ಪೀಟರ್ ಪಾರ್ಕರ್ ಇದನ್ನಲ್ಲ, ಅವನು ಕೂಡ ಸೇಮ್ ಆರಿಜಿನ್, ಬಟ್ ವರ್ಜನ್ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಸೊ ಇದು ನಮ್ಮ ನಾರ್ಮನ್ ಆಸ್ಬಾರ್ನ್ ಕಥೆಯನ್ನ ಎತ್ತಿ ತೋರಿಸುತ್ತೆ. ಯಾಕಂದ್ರೆ ನಮ್ಮ ನಾರ್ಮನ್ ಆಸ್ಬಾರ್ನ್ ಈ ಯೂನಿವರ್ಸ್ ಅಲ್ಲಿ ಒಬ್ಬ ಸೈಕೋನಕ್ಕಿಂತ ಒಬ್ಬ ಮಾನ್ಸ್ಟರ್. ಆದ್ರೆ ಅವನಿಗೊಂದು ಅಭ್ಯಾಸ ಇರುತ್ತೆ, ಹವ್ಯಾಸ ಇರುತ್ತೆ, ಹ್ಯಾಬಿಟ್ ಇರುತ್ತೆ. ಅದೇನು ಅಂತಂದ್ರೆ ಧಾರ್ಮಿಕ ಅಥವಾ ಹಳೆ ಕಾಲದ ಯಾವ್ದಾದ್ರು ವಸ್ತುಗಳೇನಿದ್ರೆ ಅದನ್ನೆಲ್ಲ ಕಲೆಕ್ಟ್ ಮಾಡುವಂಥದ್ದು, ಅದನ್ನ ಸ್ಮಗ್ಲಿಂಗ್ ಮಾಡುವಂತ ಒಂದು ದುರುದ್ದೇಶ ಇರುತ್ತೆ. ಸೊ ಆ ದುರುದ್ದೇಶನ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ, ಅದನ್ನ ಈ ಪ್ರಪಂಚಕ್ಕೆಲ್ಲ ತೋರ್ಸೋದಕ್ಕೆ ನಮ್ಮ ಡಿಟೆಕ್ಟಿವ್ಗಳು ಓಡ್ತಾರೆ. ಸೊ ಅವರು ಒಂದು ಗೋಡಂಗ್ ಹೋಗಿ ತಲುಪ್ತಾರೆ, ನಾರ್ಮನ್ ಆಸ್ಬಾರ್ನ್ನ ಒಂದು ಗೋಡಂಗ್ ಹೋಗಿ ತಲುಪ್ತಾರೆ. ಅಲ್ಲಿ ನಡೀತಾ ಇರುವಂಥ ಎಲ್ಲ ಘಟನೆಗಳನ್ನು ಸೆರೆ ಹಿಡಿತಾ ಇರ್ತಾರೆ. ಆ ಸೆರೆ ಹಿಡಿಯುವಂಥ ಟೈಮಲ್ಲಿ ನಾರ್ಮನ್ ಆಸ್ಬಾರ್ನ್ ಅಲ್ಲಿಗೆ ಬಂದ್ಬಿಡ್ತಾರೆ. ಸೊ ಅವರ ಕಣ್ಣಿಗೆ ಇವರು ಬೀಳಬಾರ್ದಂತ ಒಂದು ಯಾವುದೋ ಮೂಲೆಯಲ್ಲಿ ಹೋಗಿ ಅವತ್ತು ಕೂತ್ಕೋತಾರೆ. ಅವರು ಅವತ್ತು ಕೂತ್ಕೊಂಡಾಗ ಅವರ ಪಕ್ಕದಲ್ಲೇ ಒಂದು ಸ್ಪೈಡರ್ ಪ್ರತಿಮೆ ಇರುತ್ತೆ. ಅದು ನೋಡೋದಕ್ಕೆ ಸ್ಪೈಡರ್ ಏಂಜಲ್ ಥರ ಕಾಣ್ತಾ ಇರುತ್ತೆ. ಏಂಜಲ್ ಅಲ್ಲ, ಅದೊಂದು ದೇವ್ರ ಥರ ಕಾಣ್ತಾ ಇದೆ. ಮರೆ ಅದನ್ನು ನೋಡಿದ ತಕ್ಷಣ ನನಗೆ ಸ್ವಲ್ಪ ಇದು ಸ್ಪೈಡರ್ ಅಂತ ಅನ್ನುವಂಥ ಒಂದು ಕನ್ಫ್ಯೂಷನ್ ಬಂದ್ಬಿಡ್ತು. ಆಗ ಅದರ ಒಳಗಿಂದ ಒಂದು ಸ್ಪೈಡರ್ ಬಂದು ನಮ್ಮ ಈ ಬೆನ್ ರೈಲಿಗೆ ಕಚ್ಚಿಬಿಡುತ್ತೆ. ಆ್ಯಕ್ಚುಲಿ ಅದು ಪಾಯ್ಸನಸ್ ಸ್ಪೈಡರ್. ಆ ಸ್ಪೈಡರ್ ಕಚ್ಚಾದ್ಮೇಲೆ ಎಂತನೇ ಆಗಲಿ ನೆಗೆದು ಸತ್ತೋಗ್ತಾನೆ ಮಾರ್ರೆ. ಆದರೆ ನಮ್ಮ ಬೆನ್ ರೈಲಿ ಅನ್ಕಾನ್ಷಿಯಸ್ನೆಸ್ ಆಗ್ತಾನೆ. ಆಗ ಅವನಿಗೊಂದು ಥಾಟ್ ಬರುತ್ತೆ. ಥಾಟ್ ಅನ್ನೋದಕ್ಕಿಂತ ಈ ಅಂತರಾತ್ಮದಿಂದ ಬರುವಂಥ ಸುದ್ದಿಗಳಿರ್ತಾವಲ್ಲ, ಅವು ಬರ್ತವೆ. ಅಂತರಾತ್ಮದಲ್ಲಿ ಆ ಸ್ಪೈಡರ್ ದೇವತೆ ಏನಿರ್ತದೆ ಅಂತಂದರೆ, ಮರಿ ನಾನು ನಿನ್ನನ್ನು ಸಾಯಿಸಲ್ಲ, ನೀನೊಬ್ಬ ಒಳ್ಳೆ ಹುಡುಗ, ನಿನ್ನಂಥವ್ರು ನಮ್ಮ ದೇಶಕ್ಕೆ ಬೇಕು, ಅದರಿಂದ ನಾನು ನಿನ್ನನ್ನು ಸಾಯಿಸೋದಿಲ್ಲ. ಸೊ ನಿನ್ನ ಬದುಕು ಈ ಬೋಳಿ ಮಕ್ಕಳನ್ನೆಲ್ಲ ಪಡೆದ ಬಾಯಿಗೆ ಹಾಕೋ ಅಂತ ಹೇಳಿ ಆ ಏಂಜಲ್, ಸ್ಪೈಡರ್ ಏಂಜಲ್ ಆತನಿಗೆ ಶಕ್ತಿಯನ್ನು ಕೊಡುತ್ತೆ. ಸೊ ಇದೊಂದು ರಿಚುವಲ್ ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ರೇಡಿಯೋ ಆ್ಯಕ್ಟಿವ್ ಸ್ಪೈಡರ್ ಕಚ್ಚಿಂದ ಈ ಬೆನ್ ರೈಲಿ ಸ್ಪೈಡರ್ ಮ್ಯಾನ್ ಆಗಿಲ್ಲ. ಈತ ಒಂದು ಧಾರ್ಮಿಕ
ಅಥವಾ ಒಂದು ಗಾಡ್ಲಿ ಲೈಕ್ ಪವರ್ ಇರುವಂತಹ ಸ್ಪೈಡರ್ ಕಚ್ಚಿದ್ರಿಂದ ಸ್ಪೈಡರ್ ಮ್ಯಾನ್ ಆದ. ಸೊ ಇದಾಗಿತ್ತು ಒಂದು ಆರಿಜಿನ್ ಸ್ಟೋರಿ ಆಫ್ ಅವರ್ ಸ್ಪೈಡರ್ ಮ್ಯಾನ್ ನಾಯರ್. ಸೊ ಬೇಸಿಕ್ ಆಗಿ ನಾನು ನಿಮ್ಗೆ ಇಲ್ಲಿ ಏನ್ ಹೇಳೋದಕ್ಕೆ ತುಂಬಾ ಉತ್ಸುಕನಾಗಿದ್ದೇನೆ ಅಂತಂದ್ರೆ, ಈ ನೆಟ್ಫ್ಲಿಕ್ಸ್ ಅಲ್ಲಿ ಕೆಲವು ಕ್ರೈಮ್ ಥ್ರಿಲ್ಲರ್ ಸೀರೀಸ್ ಗಳನ್ನ ನೋಡ್ತೀವಲ್ಲ, ಅದೇ ರೀತಿ ಇಲ್ಲೊಬ್ಬ ಡಿಟೆಕ್ಟಿವ್ ಆಗಿರುವಂತಹ ಮೆಚ್ಯೂರ್ಡ್ ವ್ಯಕ್ತಿಯನ್ನ ನೋಡ್ತೀವಿ, ಯಾವುದೋ ಒಬ್ಬ ಟೀನೇಜ್ ಕಾಲೇಜ್ ಹುಡುಗನಲ್ಲ. ಸೊ ಅಮೆಜಾನ್ ಪ್ರೈಮ್ ಅವರು ಸೃಷ್ಟಿ ಮಾಡ್ತಾ ಇರುವಂತ ಈ ಒಂದು ವೆಬ್ ಸೀರೀಸ್ ನಮ್ಮ ಸ್ಪೈಡರ್ ಮ್ಯಾನ್ ಇಂಟು ದಿ ಸ್ಪೈಡರ್ ವರ್ಸ್ಗೆ ಅಥವಾ ಅಕ್ರಾಸ್ ದಿ ಸ್ಪೈಡರ್ ವರ್ಸ್ಗೆ ಏನಾದ್ರು ಕನೆಕ್ಟೆಡ್ ಆಗುತ್ತಾ, ಅಥವಾ ಇದೊಂದು ಪ್ರೀಕ್ವೆಲ್ ಆಗುತ್ತಾ ಅಥವಾ ಸೀಕ್ವೆಲ್ ಅಂತ ನೀವು ಕೇಳಿದ್ರೆ, ಇದೊಂದು ಸ್ಪಿನ್ ಆಫ್ ಸೀರೀಸ್ ತರ. ಪ್ರೀಕ್ವೆಲ್ ಅಂತ ಕೂಡ ಹೇಳ್ಬೋದು, ಯಾಕಂತಂದ್ರೆ ಇಲ್ಲಿ ನಾವು ನಮ್ಮ ಸ್ಪೈಡರ್ ಮ್ಯಾನ್ ನಾಯರ್ ನ ಆರಿಜಿನ್ ಸ್ಟೋರಿಯನ್ನ ನೋಡ್ತೀವಿ. ಆತನ ವರ್ಲ್ಡ್ ಡೆವಲಪ್ಮೆಂಟ್, ಆತನ ಸುತ್ತ ಇರುವಂತಹ ಸ್ಟೋರಿ, ಆತನ ಆ ಒಂದು ಪ್ರಪಂಚ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವ್ ಈ ಸೀರೀಸ್ ಅಲ್ಲಿ ನೋಡ್ಕೊಂತ ಹೋಗ್ತೀವಿ. ಈ ಸೀರೀಸ್ ನಮ್ಗೆ ಯಾವ ತರ ಕಾಣ ಸಿಗುತ್ತೆ ಅಂತಂದ್ರೆ, ನಾವು ಡೇ ಡೆವಿಲ್ ಸೀರೀಸ್ ನ ನೋಡ್ತಾ ಇದ್ವಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಬರ್ತಾ ಇತ್ತಲ್ಲ, ಅದೇ ರೀತಿ ನೋಡ್ತೀವಿ. ಆದ್ರೆ ಸ್ವಲ್ಪ ಮೋರ್ ಆಕ್ಷನ್ ಮತ್ತೆ ಮೋರ್ ವೈಲೆನ್ಸ್ ಅಲ್ಲಿ ನೋಡ್ತೀವಿ. ಇದೊಂದು ಪಕ್ಕಾ ವೈಲೇಟೆಡ್ ಆಕ್ಷನ್ ಸೀಕ್ವೆನ್ಸ್. ಇಷ್ಟ ದಿನ ನಾವೇನು ನಮ್ಮ ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ ಮ್ಯಾನ್ ನೋಡ್ಕೊಂಡ್ ಬಂದಿದ್ವಿ, ಆ ರೀತಿ ಅಂತೂ ಈ ಶೋ ನಡೆಯೋದಿಲ್ಲ. ಈ ಶೋ ಅಥವಾ ಈ ಸ್ಪೈಡರ್ ನಾಯರ್ ನ ಕ್ಯಾರೆಕ್ಟರ್ ಏನಿದೆ, ಅದು ನ್ಯಾಯಕ್ಕಾಗಿ ಮಾತ್ರ ಹೋರಾಡುತ್ತೆ, ರೆಸ್ಪಾನ್ಸಿಬಿಲಿಟಿಗೋಸ್ಕರ ಅಲ್ಲ, ಜಸ್ಟಿಸ್ಗೋಸ್ಕರ. ಸೊ ಈ ಸೀರೀಸು ಮೇ 27, 2026 ಅಂದ್ರೆ ಇದೇ ವರ್ಷ ನಮಗೆ ಕಾಣ ಸಿಗುತ್ತೆ. ಅಂದ್ರೆ ಬಿಫೋರ್ ಅವರ್ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ನನ್ನ ಪ್ರಕಾರ ಆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇಗೂ ಮತ್ತೆ ಈ ಸ್ಪೈಡರ್ ಮ್ಯಾನ್ ನಾಯರ್ಗೂ ಯಾವುದೇ ರೀತಿಯ ಕನೆಕ್ಷನ್ ಇರೋದಿಲ್ಲ. ಬಟ್ ನಾವೊಂದು ಡಿಫರೆಂಟ್ ಆಗಿರುವಂತಹ ಸ್ಪೈಡರ್ ಮ್ಯಾನ್ ಸ್ಟೋರಿಯನ್ನ ಮತ್ತೆ ವರ್ಲ್ಡ್ ಬಿಲ್ಡಿಂಗ್ ಸೆಟಪ್ ಗಳನ್ನ ನೋಡ್ಕೊಂತ ಹೋಗ್ತೀವಿ. ಸೊ ಇದಾಗಿತ್ತು ಸ್ಪೈಡರ್ ಮ್ಯಾನ್ ನಾಯರ್ ಬಗ್ಗೆ ನಾವು ತಿಳ್ಕೊಬೇಕಾದಂತ ಕೆಲವು ವಿಷಯಗಳು, ಅದ್ರ ಜೊತೆ ಟ್ರೈಲರ್ ಅಲ್ಲಿ ನಮಗೆ ಕೊಟ್ಟಂತ ಕೆಲವು ಡೀಟೇಲ್ಸ್ ಗಳು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.